ರೇ ರೇ ರೀ, ಏನ್ರಿ ಯೋಚನೆ ಮಾಡ್ತಿದ್ದೀರಾ? ಸ್ವಲ್ಪ ಕಾಫಿನಾರ ಕುಡೀರಿ. ಅಲ್ಲಿಡು. ಏನು ಯೋಚನೆ ಮಾಡ್ತಿದ್ದೀರಾ ಅಂದರೆ ನಾನು ಏನು ಹೇಳೋದು ಶಾರದಾ? ಏನು ಅಂದರೆ ಆಗಿದ್ದೇನೋ ಆಯಿತು. ಈ ವರ್ಷನಾದರೂ ಜಾತ್ರೆಗೆ ಸಂಬಂಧಿಕರನ್ನೆಲ್ಲ. ಶಾರದಾ, ಯಾವ ಮುಖ ಒತ್ಕೊಂಡು ಸಂಬಂಧಿಕರನ್ನೆಲ್ಲ ಜಾತ್ರೆ ಕರೆಯೋದು? ಏನು ಅಂತ ಜಾತ್ರೆ ಮಾಡೋದು ಹೇಳು? ಹಣ್ಣು ಕೆಟ್ರೆ ಬುಟ್ಟಿ ಹಾಳು, ಹೆಣ್ಣು ಕೆಟ್ರೆ ಹಟ್ಟಿ ಹಾಳು ಅಂತಾರೆ. ಒಬ್ಳೆ ಮಗಳು ಅಂತ ತಲೆ ಮೇಲೆ ಎತ್ಕೊಂಡು ಮೆರೆಸ್ತಿದ್ದೆ, ಆದ್ರೆ ಇಡೀ ಹಳ್ಳಿಲೇ ಇವತ್ತು ತಲೆ ತೆಗ್ಸೋಂಗ್ ಮಾಡೋದ್ಲು. ನಮ್ಮಿಬ್ರು ನೆಮ್ಮದಿನ ಹಾಳು ಮಾಡಿ ಹೋಗ್ಬಿಟ್ಲು. ಸಮಾಧಾನ ಮಾಡ್ಕೊಳ್ಳಿ. ಅವಳು ನಮ್ಮ ಪಾಲಿಗೆ ಸತ್ತು 2 ವರ್ಷ ಆಯ್ತು. ಬೇಡ ಶಾರದಾ, ಶಾಪ ಕೊಡಬೇಡ. ಎತ್ತವ್ರ ಶಾಪ ಮಕ್ಳಿಗೆ ಒಳ್ಳೇದಾಗಲ್ಲ. ನಮ್ಮ ಮಕ್ಳು ತಾನೇ ಎಲ್ಲೋ ಚೆನ್ನಾಗಿರ್ಲಿ, ಏನ್ ಮಾಡಕ್ಕಾಗುತ್ತೆ? ನಮ್ಮನೆ ಬರ. ದಯವಿಟ್ಟು ಶಾಪ ಕೊಡಬೇಡ. ಸರಿ ರೀ. ವಿಶ್ವ, ಹೊತ್ತಾಯ್ತು. ನೀವು ಅಪ್ಪಂಗೆ ಊಟ ತಗೊಂಡೋಗ್ಬೇಕು. ನೀನು ಬರ್ತೀಯಾ ಇಲ್ಲೇ ಇರ್ತೀಯಾ? ನಾನು ಬರ್ತೀನವ್ವ. ಸರಿ ಬಾ, ಹೊರಡೋಣ. ನೋಡು ಮಗ, ನೀನು ಓದಿ ದೊಡ್ಡ ಆಫೀಸರ್ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಅವ್ವ, ನಂಗೆ ಅಪ್ಪನ ಥರ ರೈತ ಆಗ್ಬೇಕು ಅಂತ ಆಸೆ. ಬಿಡ್ತು ಅನ್ನು. ರೈತ ಅಂತೆ ರೈತ. ಅವ್ರ ಕಷ್ಟ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಬರಗಾಲ ಬಂತು ಅಂದರೆ ನಿನ್ನ ಸ್ಕೂಲ್ ಫೀಸ್ ಕಟ್ಟಕ್ಕೂ ನಿಮ್ಮಪ್ಪ ಎಷ್ಟು ಕಷ್ಟಪಡ್ತಾರೆ ಗೊತ್ತಾ? ರೈತ ಯಾವತ್ತಿದ್ರೂ ಪರಾವಲಂಬಿ. ಮಳೆ ಬಂದರೂ ಕಷ್ಟ, ಮಳೆ ಬರ್ದಿದ್ರೂ ಕಷ್ಟ. ಮತ್ತೆ ನಮ್ಮ ಮೇಷ್ಟ್ರು ಹೇಳ್ತಾರೆ ರೈತ ನಮ್ಮ ದೇಶದ ಹೀರೋ ಅಂತೆ. ಮತ್ತೆ ನಿಮ್ಮ ಮೇಷ್ಟ್ರು ಹೊಲದಲ್ಲಿ ದುಡಿದ್ಬಿಟ್ಟು ಪಾಠ ಮಾಡಕ್ಕೆ ಯಾಕೆ ಬಂದವ್ರೆ? ನಾನು ನಿಮ್ಮ ಮೇಷ್ಟ್ರ ಬಗ್ಗೆ ತಪ್ಪಾಗಿ ಹೇಳ್ತಿಲ್ಲ ಮಗ. ಆದರೆ ಸರ್ಕಾರಿ ಉದ್ಯೋಗ ಅಂದರೆ ತಿಂಗಳಾದರೆ ಸಾಕು. ಮಳೆ ಬಂದ್ರೇನೋ ಬಿಟ್ರೇನೋ ಕೈ ತುಂಬ ಸಂಬಳ ಬರುತ್ತೆ. ಮನೇಲಿರೋರ್ನೆಲ್ಲ ಚೆನ್ನಾಗಿ ನೋಡ್ಕೋಬೋದು. ಅದಕ್ಕೆ ನೀನು ಚೆನ್ನಾಗಿ ಓದಿ ದೊಡ್ಡ ಆಫೀಸರ್ ಆದರೆ ನನ್ನನ್ನು, ನಿಮ್ಮ ಅಪ್ಪನ್ನ ಸುಖವಾಗಿ ಇಟ್ಕೋಬಹುದು. ಚೆನ್ನಾಗಿ ಓದ್ಬೇಕು, ಸರಿನಾ? ಅಯ್ಯೋ ಅಮ್ಮ. ಹಾ, ಬಾಯಲ್ಲಿ ನೋಡೋಣ ಏನಾಗಿದೆ. ಅಯ್ಯೋ, ಏನಾಯ್ತು? ಅಯ್ಯೋ, ಯಾರಮ್ಮ ಇದು? ಇರಮ್ಮ ಇರಮ್ಮ, ಇರು ಇರು ಇರು. ನಿಧಾನ ನಿಧಾನ. ಕುಡಿಯಮ್ಮ ಕುಡಿಯಮ್ಮ. ಇವಳು ನಮ್ಮ ಮೇಟಿಗೌಡ್ರ ಮಗಳು ನಂದಿನಿ ಇದ್ದಾಗಿದ್ದಾಳಲ್ಲ. ನಂದಿನಿ, ತಗೊಳ್ಳೋ. ಏನಾಯ್ತು ನಂದಿನಿ? ಹೌದು ರೀ, ಇವಳು ನಮ್ಮೂರಿನ ಮೇಟಿಗೌಡ್ರ ಒಬ್ಬಳೇ ಮಗಳು ನಂದಿನಿ. ತುಂಬ ಚೆನ್ನಾಗಿ ಸಾಕಿದ್ರು. ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ತುಂಬ ಸಂತೋಷವಾದ ಕುಟುಂಬ. ಆದರೆ 2 ವರ್ಷದ ಹಿಂದೆ ಇವಳನ್ನ ಒಬ್ಬ ಹುಡುಗನ ಜೊತೆ ನೋಡಿದ್ದೆ. ಯಾರಿದಿಲ್ಲಿ? ಇವಳನ್ನೆಲ್ಲೋ ನೋಡ್ದಂಗಿದೆ ಅಲ್ಲ. ಸರಿ ನೆನಪಾಗ್ತಿಲ್ವೇ? ಎಲ್ಲೋ ನೋಡಿದ್ದೀನಿ ಅನ್ಸುತ್ತೆ. ನಾಳೆ ಒಂದಿನ ಎಲ್ಲಾದ್ರೂ ಹೋಗೋಣ? ಅಯ್ಯೋ ಇಲ್ಲಪ್ಪ, ಕಾಲೇಜ್ ಇದೆ, ಬರಕ್ಕಾಗಲ್ಲ. ನಾಳೆ ಒಂದಿನ. ಅಯ್ಯೋ, ಹಿಡ್ದಿದಟ ಬಿಡೋದೇ ಇಲ್ಲಲ್ಲ.
ಬರಕ್ಕಾಗಲ್ಲ. ಏನಾದರೂ ಅನ್ಕೋ ಸರಿನಾ? ನಾಳೆ ಸಿಗ್ತೀನಿ. ಬಾಯ್, ರೆಡಿ ಇರು. ಆಯ್ತು ಬಿಡು. ಬಾಯ್. ಬಾಯ್. ನಂದಿನಿ, ಹೇಳಿ ಆಂಟಿ. ನಿನ್ ಗೌಡ್ರ ಮಗಳು ನಂದಿನಿ ಅಲ್ವಾ? ಹೌದಾ ಆಂಟಿ, ಹೇಳಿ. ಇಲ್ಲೇನ್ ಮಾಡ್ತಾ ಇದೀಯಾ? ನಾನು ಚಿತ್ರದುರ್ಗದಲ್ಲಿ ಓದ್ತಿದ್ದೀನಿ. ನಾನು ಅದನ್ನ ಕೇಳಿಲ್ಲ, ಈ ಹುಡುಗನ ಜೊತೆ ಏನ್ ಮಾಡ್ತಿದೀಯಾ ಅಂತ. ಅದನ್ನ ಕಟ್ಕೊಂಡು ನಿಮ್ಗೇನಾಗ್ಬೇಕು? ಅದು ನನ್ನ ಪರ್ಸನಲ್ ವಿಷಯ, ನೀವು ತಲೆ ಹಾಕೋಂಗಿಲ್ಲ. ಅಯ್ಯೋ, ಏನೋ ತಪ್ಪು ಮಾಡ್ತಿದ್ಯಾ ಅಂತ ಹೇಳಿದ್ರೆ ನನಗೆ ರೆಕ್ತಿಯಾ? ಹೋಗು. ಮುಂದೇನಾಯ್ತು? ಕೆಲವು ದಿನಗಳ ನಂತರ ನಂದಿನಿ ಪ್ರೀತಿಸಿದ ಹುಡುಗನ ಜೊತೆ ಮನೆ ಬಿಟ್ಟು ಹೋರ್ಲಂತ ಗೊತ್ತಾಯ್ತು. ಆದ್ರೆ 2 ವರ್ಷಗಳ ನಂತರ ಹೀಗೆ ಸಿಗ್ತಾಳಂತ ಗೊತ್ತಿರಲಿಲ್ಲ. ಅವರಿಗೆ ಫೋನ್ ಮಾಡಿ ಹೇಳ್ಬೋದು ಅಲ್ವಾ? ಬೇಡ ರೀ, ಗೌಡ ಮನೆ ಪರಿಸ್ಥಿತಿ ಹೇಗಿದೆಯೋ ಗೊತ್ತಿಲ್ಲ. ಹೇಗೂ ನಾಳೆ ನಾವು ಜಾತ್ರೆಗೆ ಹೋಗ್ತಿದೀವಲ್ಲ, ಅವಳ ಜೊತೆ ಕರ್ಕೊಂಡೋಗೋಣ. ಹ್ಞೂ. ಶಂಕರ, ನಿನ್ನೆ ಭೇಟಿಯಾಗಕ್ಕಂತ ಬಂದೆ. ನೀನು ನಂದಿನಿ ಗೆಳೆಯರಲ್ವಾ, ಅದಕ್ಕೆ. ನಂದಿನಿ ಇವಾಗ ಹುಚ್ಚಿಯಾಗಿ ನನಗೆ ಸಿಕ್ಕವಳೆ. ಏನು ಹುಚ್ಚಿಯಾಗ್ಯಾಳ? ಹೌದು, ಮನೇಲಿ ಬಿಟ್ಟು ಬಂದೀನಿ. ಗೌಡ್ರ ಪರಿಸ್ಥಿತಿ ಹೆಂಗಾಯ್ತೋ ಏನೋ, ಅದಕ್ಕೆ ನಿನ್ನ ಭೇಟಿ ಮಾಡಿ ತಿಳ್ಕೊಳ್ಳೋಣ ಅಂತ. ಅವ್ರ ಪರಿಸ್ಥಿತಿನೂ ಕೆಟ್ಟದಾಗೈತೇನಿಲ್ಲವ್ವಾ? 2 ವರ್ಷದಿಂದ ಜಾತ್ರೆಯಲ್ಲಿ ಏನಾಯ್ತಂತ ಗೊತ್ತಾನಿಲ್ಲವ್ವಾ? ಪೂಜಾರ್ರೆ, ಎಲ್ಲ ವ್ಯವಸ್ಥೆ ಸರಿಯಾಗಿದೆ ತಾನೇ? ಎಲ್ಲ ಸರಿಯಾಗಿದೆ ಗೌಡ್ರೆ, ಯಾವ ತೊಂದರೆನೂ ಇಲ್ಲ. ಗೌಡ್ರೆ, ನಿಮ್ಗೊಂದು ವಿಷಯ ಹೇಳಬೇಕಾಗಿತ್ತು. ನಿಮ್ಮ ಮನೆಗೆ ಬರ್ತೀನಿ ಬಿಡಿ. ಆಯ್ತು ಪೂಜಾರೆ, ಬನ್ನಿ, ಅಗತ್ಯವಾಗಿ ಬನ್ನಿ. ಆಯಿತು, ನಮಸ್ಕಾರ. ಬರ್ತೀವಿ. ಆಯಿತು, ಒಳ್ಳೆಯದಾಗಲಿ.